ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMSಗೆ ಸಂಬಂಧಪಟ್ಟಂತೆ ಪೇಪರ್ 2 SAT ಪತ್ರಿಕೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವಶಾಸ್ತ್ರದಲ್ಲಿ ಜೀವಿಗಳ ವರ್ಗೀಕರಣ ಎಂಬ ಪಾಠದ ಮೇಲೆ ಕೆಲವೊಂದು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲಿಕಾಂಶವನ್ನು ಪ್ರಾರಂಭಿಸೋಣ. ಜೀವಿಗಳ ವರ್ಗೀಕರಣ. 96ನೇ ಪ್ರಶ್ನೆ. ವಿಟೇಕರ್ ಅವರ ವರ್ಗೀಕರಣವು ಈ ಸಾಮ್ರಾಜ್ಯವನ್ನು ಹೊಂದಿದೆ. ಉತ್ತರ ಆಪ್ಷನ್ ಬಿ, ಮೊನೆರ ಸಸ್ಯ ಸಾಮ್ರಾಜ್ಯ, ಶಿಲೀಂಧ್ರಗಳು, ಪ್ರೋಟಿಸ್ಟ ಪ್ರಾಣಿ ಸಾಮ್ರಾಜ್ಯ. 97ನೇ ಪ್ರಶ್ನೆ. ಅಣಬೆಯ ಕೋಶಭಿತ್ತಿ ಇದರಿಂದ ಮಾಡಲ್ಪಟ್ಟಿದೆ. ಅಣಬೆಯ ಕೋಶಭಿತ್ತಿ ಇದರಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ಸಿ, ಕೈಟಿನ್ ಮತ್ತು ಗ್ಲೈಕೋಪ್ರೋಟೀನ್ಗಳು. ಅಣಬೆಯ ಕೋಶಭಿತ್ತಿ ಇದರಿಂದ ಮಾಡಲ್ಪಟ್ಟಿದೆ. ಕೈಟಿನ್ ಮತ್ತು ಗ್ಲೈಕೋಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. 98. ರಕ್ತದಿಂದ ತುಂಬಿದ ದೇಹಾಂತರಾವಕಾಶ ಹೊಂದಿರುವ ಜೀವಿಗಳ ಗುಂಪು. ರಕ್ತದಿಂದ ತುಂಬಿದ ದೇಹಾಂತರಾವಕಾಶ ಹೊಂದಿರುವ ಜೀವಿಗಳ ಗುಂಪು ಆರ್ಥ್ರೋಪೊಡ. 98ಕ್ಕೆ ಆಪ್ಷನ್ ಡಿ, ಆರ್ಥ್ರೋಪೊಡ. ನಗ್ನ ಬೀಜಗಳನ್ನು ಸೀಡ್ಸ್ ಉತ್ಪಾದಿಸುವ ಸಸ್ಯ ಯಾವುದು? ದೇವದಾರು. ನಗ್ನ ಬೀಜಗಳನ್ನು ಉತ್ಪಾದಿಸುವ ಸಸ್ಯ ದೇವದಾರು. 100ನೇ ಪ್ರಶ್ನೆ. ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗೆ ವಿಶೇಷವಾದ ಅಂಗಾಂಶವನ್ನು ಹೊಂದಿರುವ ಜೀವಿಗಳ ಗುಂಪು. ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗೆ ವಿಶೇಷವಾದ ಅಂಗಾಂಶವನ್ನು ಹೊಂದಿರುವ ಜೀವಿಗಳ ಗುಂಪು ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಸರಿಯಾದ ಉತ್ತರ ಆಗಿದೆ. 111ನೇ ಪ್ರಶ್ನೆ. ಸಂಪೂರ್ಣ ಜಲಚರಗಳನ್ನು ಗುರುತಿಸಿ. ಸ್ಪೈರೋಗೈರಾ ಮತ್ತು ಹೈಡ್ರಾ ಸಂಪೂರ್ಣ ಜಲಚರಗಳು. ಸ್ಪೈರೋಗೈರಾ ಮತ್ತು ಹೈಡ್ರಾ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. 102ನೇ ಪ್ರಶ್ನೆ. ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ತಪ್ಪಾದ ಹೇಳಿಕೆ ಆಪ್ಷನ್ ಬಿ, ಸರೀಸೃಪಗಳು 4 ಕೋಣೆಗಳ ಹೃದಯವನ್ನು ಹೊಂದಿರುತ್ತವೆ. ಇದು ತಪ್ಪಾದ ಹೇಳಿಕೆಯಾಗಿದೆ. 103ನೇ ಪ್ರಶ್ನೆ. ಎಲಿಫಂಟಾಯಾಸಿಸ್ ಅನ್ನು ಉಂಟು ಮಾಡುವುದು. ಉಚೆರೇರಿಯಾ. ಎಲಿಫಂಟಾಯಾಸಿಸ್ ಅನ್ನು ಉಂಟು ಮಾಡುವುದು ಉಚೆರೇರಿಯಾ ಅನ್ನೋದಾಗಿದೆ. ಆಪ್ಷನ್ ಸಿ. 104ನೇ ಪ್ರಶ್ನೆ. ಪುಚ್ಚ ಸಸ್ಯಗಳು ಈ ಭಾಗವನ್ನು ಹೊಂದಿರುವುದಿಲ್ಲ. ಪುಚ್ಚ ಸಸ್ಯಗಳು ಹೂವನ್ನು ಹೊಂದಿರುವುದಿಲ್ಲ. ಆಪ್ಷನ್ ಡಿ. 105. ಶಿಲೀಂಧ್ರಗಳಲ್ಲಿ ಕಂಡುಬರುವ ಪೋಷಣೆಯ ವಿಧಾನ. ಶಿಲೀಂಧ್ರಗಳಲ್ಲಿ ಕೊಳೆತಿನಿ. ಶಿಲೀಂಧ್ರಗಳಲ್ಲಿ ಕಂಡುಬರುವ ಪೋಷಣೆಯ ವಿಧಾನ ಆಪ್ಷನ್ ಸಿ, ಕೊಳೆತಿನಿ. 106. ದ್ಯುತಿಸಂಶ್ಲೇಷಣೆ ಮಾಡಬಲ್ಲ ಜೀವಿ. ದ್ಯುತಿಸಂಶ್ಲೇಷಣೆ ಮಾಡಬಲ್ಲ ಜೀವಿ ಸ್ಪೈರೋಗೈರಾ. 107ನೇ ಪ್ರಶ್ನೆ. ಚಲನೆಗಾಗಿ ಕಶಾಂಗವನ್ನು ಫ್ಲಾಜೆಲ್ಲಾ ಹೊಂದಿರುವ ಜೀವಿ ಯುಗ್ಲಿನ. ಕಶಾಂಗವನ್ನು ಹೊಂದಿರತಕ್ಕಂಥ ಜೀವಿ ಯುಗ್ಲಿನ. ಅತ್ಯಂತ ಸರಳವಾದ ಸಸ್ಯಗಳನ್ನು ಹೊಂದಿರುವ ಸಸ್ಯಗಳ ವರ್ಗ. ಅತ್ಯಂತ ಸರಳವಾದ ಸಸ್ಯಗಳನ್ನು ಹೊಂದಿರುವ ಸಸ್ಯಗಳ ವರ್ಗ ಥ್ಯಾಲೋಫೈಟಾ. ಆಪ್ಷನ್ ಸಿ, ಥ್ಯಾಲೋಫೈಟಾ. ಇಲ್ಲಿಗೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಮುಕ್ತಾಯವಾಗುತ್ತೆ. ಇಲ್ಲಿಗೆ GSAT ಪ್ರಶ್ನೆ ಪತ್ರಿಕೆ ಇದೆಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗಣಿತದ ಎಲ್ಲ ಕಲಿಕಾಂಶಗಳನ್ನು ಕವರ್ ಮಾಡಲಾಗಿದೆ ಹಾಗೂ ವಿಜ್ಞಾನದ ಎಲ್ಲ ಕಲಿಕಾಂಶಗಳನ್ನು ಕವರ್ ಮಾಡಲಾಗಿದೆ ಹಾಗೂ ಮ್ಯಾಟ್ ಪೇಪರಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಲೆಸನ್ಸನ್ನು ಸಹ ಮಾಡಲಾಗಿದೆ. ಎಲ್ಲವೂ ನಿಮಗೆ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ. ನೀವು ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಅವನ್ನ GMAT ಬೇರೆ, ಸೈನ್ಸ್ ಬೇರೆ, ಮ್ಯಾಥ್ಸ್ ಬೇರೆ ಗ್ರೂಪ್ ಮಾಡಲಾಗಿದೆ. ಹಾಗೆ ಸೋಷಲ್ ಕೂಡ ಸಹ ಮಾಡಬೇಕು ಅಂತ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸೋಷಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು SAT ಪೇಪರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಠಗಳಿದೆ. ಆ ಪಾಠಗಳ ಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.